ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ನಾಲ್ಕನೇ ಪ್ರಶ್ನೆ, ವಿವಿಧ ವ್ಯವಹಾರ ಸಂಘಟನೆಗಳ ಹುಟ್ಟು ಎಂಬಂತಹ ಚಾಪ್ಟರ್ನಿಂದ ನೋಂದಣಿ ಹೊಂದಿದ ಸಂಸ್ಥೆಗಳು ಕನಿಷ್ಠ ಈ ಪ್ರಮಾಣದ ರೂಪಾಯಿ ಮೀರಿದ ಸಾಲ ವಸೂಲಾತಿಗೆ ಮೂರನೇ ವ್ಯಕ್ತಿ ವಿರುದ್ಧ ನ್ಯಾಯಾಲಯದಲ್ಲಿ ಮೊಕದ್ದಮೆಯನ್ನ ಹೂಡಬಹುದು. ಓಕೆನಾ. ಈಗ ಪಾಲುದಾರಿಕೆ ಸಂಸ್ಥೆಯನ್ನ 1932ರ ಭಾರತೀಯ ಪಾಲುದಾರಿಕೆ ಕಾಯ್ದೆಯ ಮೂಲಕ ನೋಂದಣಿಗೆ ಅವಕಾಶ ನೀಡಲಾಗಿದೆ. ಆದರೆ ನೋಂದಣಿ ಮಾಡಬೇಕು ಎನ್ನುವಂತ ಯಾವುದೇ ರೀತಿಯ ನಿರ್ಬಂಧವಿಲ್ಲ. ಈ ನಿರ್ಧಾರ ಪಾಲುದಾರರಿಗೆ ಬಿಟ್ಟಿರುವಂಥದ್ದು. ಆದರೆ ನೋಂದಣಿ ಮಾಡುವುದರಿಂದ ಅನೇಕ ಪ್ರಯೋಜನಗಳಿವೆ. ಅದರಲ್ಲಿ ಇದು ಕೂಡ ಒಂದು. ಅಂದ್ರೆ ಸಾಲ ವಸೂಲಾತಿಗೆ ಮೂರನೇ ವ್ಯಕ್ತಿ ವಿರುದ್ಧ ನ್ಯಾಯಾಲಯದಲ್ಲಿ ಮೊಕದ್ದಮೆ ಹೂಡಬಹುದಾದಂತ ಅವಕಾಶ ನೋಂದಣಿ ಮಾಡಿದ ಸಂಸ್ಥೆಗಳಿಗೆ ಇದೆ. ಸೊ ಈ ಕನಿಷ್ಠ ಮೊತ್ತ ಎಷ್ಟು ಅಂತ ಕೇಳಿದ್ದಾರೆ. ಆಪ್ಷನ್ಸ್ ನೋಡೋಣ ಮಕ್ಕಳೇ. ಆಪ್ಷನ್ ಎ 1000 ರೂಪಾಯಿ, ಆಪ್ಷನ್ ಬಿ 100 ರೂಪಾಯಿ, ಆಪ್ಷನ್ ಸಿ 500 ರೂಪಾಯಿ ಮತ್ತು ಆಪ್ಷನ್ ಡಿ 50 ರೂಪಾಯಿ. ನೋಂದಣಿ ಹೊಂದಿರುವ ಸಂಸ್ಥೆಯು 100 ರೂಪಾಯಿಗಳಿಗೆ ಮೀರಿದ ಸಾಲ ವಸೂಲಾತಿಗೆ ಮೂರನೇ ವ್ಯಕ್ತಿ ವಿರುದ್ಧ ಮೊಕದ್ದಮೆಯನ್ನ ಹೂಡಬಹುದು. ಸೊ ಎಷ್ಟು? ಕನಿಷ್ಠ 100 ರೂಪಾಯಿಯಿಂದ ಶುರುವಾಗಿ ಸಾಲ ವಸೂಲಾತಿಗೆ ಮೂರನೇ ವ್ಯಕ್ತಿ ವಿರುದ್ಧ ನ್ಯಾಯಾಲಯದಲ್ಲಿ ಮೊಕದ್ದಮೆ ಹೂಡಬಹುದು. ಓಕೆ, ಥ್ಯಾಂಕ್ ಯು.